ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಥ್ಯಾಂಕ್ ಯು. ಎಲ್ಲರೂ ಸೀರಿಯಲ್ ನೋಡ್ತೀರಾ ಅಂತ ಗೊತ್ತು. ನನ್ನ ರೆಕಗ್ನೈಸ್ ಮಾಡಿದ ತಕ್ಷಣ ಗೊತ್ತಾಯ್ತು. ಒಂದು ಹೊಸ ತಂಡ ಏನೋ ಒಂದು ಕನಸು ಕಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಕಷ್ಟಪಟ್ಟು. ನೀವೆಲ್ಲ ನೋಡೋದಕ್ಕೆ ಬಂದಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ತುಂಬ ಥ್ಯಾಂಕ್ಸ್, ತುಂಬ ಧನ್ಯವಾದಗಳು. ಇದರಲ್ಲಿ ಹೀರೋಯಿನಾಗಿ ಆ್ಯಕ್ಟ್ ಮಾಡಿರೋದು ನನ್ನ ತಂಗಿ ಮಹಾಲಕ್ಷ್ಮಿ, ನನ್ನ ತಂಗಿ. ಹಾಗೆ ನಮ್ಮಮ್ಮನೂ ಆ್ಯಕ್ಟ್ ಮಾಡಿದ್ದಾರೆ, ಹೀರೋಯಿನ್ ಅವರಮ್ಮ. ಸೊ ದಿಸ್ ಟೀಮ್ ಲೈಕ್ ಮೈ ಫ್ಯಾಮಿಲಿ. ಸೊ ನಾನು ನೋಡೋಕ್ಕೆ ಬಂದಿದ್ದೀನಿ. ಸೊ ತುಂಬ ಖುಷಿ ಆಯಿತು. ಏನೋ ಕಷ್ಟಪಟ್ಟು ಮಾಡಿದ್ದಾರೆ. ನನ್ನ ತಂಗಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ವೆರಿ ನೈಸ್. ನಮ್ಮಮ್ಮ. ಸೊ ಎಲ್ಲರೂ ನೋಡಿದ್ರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಒಂದು ಸೋಷಿಯಲ್ ಮೀಡಿಯಾಗೆ ಒಂದು ಪೋಸ್ಟ್ ಹಾಕಿ ಒಂದು 4 ಜನ ನೋಡೋದಕ್ಕೆ ಸಹಾಯ ಮಾಡಿ. ಒಂದು ಟೀಮ್ಗೆ ಸಪೋರ್ಟ್ ಆಗುತ್ತೆ. ಒಂದು ಹೊಸ ಟೀಮ್ ಸಪೋರ್ಟ್ ಮಾಡೋಣ ಅಷ್ಟೆ. ಥ್ಯಾಂಕ್ ಯು. ಸೊ ಒಂದು ಮಾತು ಫಸ್ಟ್ ಹೇಳಬೇಕು, ಸ್ಟೇಟ್ ಅವಾರ್ಡ್ ತೊಗೋಬೇಕು ಅಂತ ಭಾಳ ಟ್ರೈ ಮಾಡ್ತಾರೆ. ಇದು ಆದಷ್ಟು ಬೇಗ ನಮ್ಮ ಸಿದ್ದರಾಮಯ್ಯ ಸರ್ ಮತ್ತು ಡಿ ಕೆ ಶಿವಕುಮಾರ್ ಸರ್ ತಲುಪಿಸಿ 2020ರಿಂದ ಕನ್ನಡ ಚಿತ್ರರಂಗ ಸ್ಟೇಟ್ ಅವಾರ್ಡು ಸ್ಟಾಪ್ ಮಾಡಿಬಿಟ್ಟವ್ರು, ಕೊಟ್ಟಿಲ್ಲ. ಕರೋನಾ ಸಮಯದಿಂದ ಆದಷ್ಟು ಬೇಗ ಕೊಡೋಂಗಾಗಲಿ. ಈ ಚಿತ್ರರಂಗದ ಅವಾರ್ಡ್ ಫಂಕ್ಷನ್ ಇನ್ನೂ ಮಾಡಿಲ್ಲ. ಭರತನಾಟ್ಯಂ ಅವಾರ್ಡ್ದಲ್ಲೂ ಸಿನಿಮಾದು ಕೊಟ್ಟಿಲ್ಲ ಅಂತ. ಓಕೆ, ಅದನ್ನು ಹೇಳಿದ್ದು ನಾನು. ಸೊ ಒಳ್ಳೆ ಪ್ರಯತ್ನ. ಸೊ ಭಾಳ ಚೆನ್ನಾಗಿ ಪ್ರಯತ್ನ ಮಾಡಿದ್ದಾರೆ ಇವರು ಕೂಡ. ನಾವೊಂದು 2-3 ಕಾರ್ಯಕ್ರಮದಲ್ಲಿ ಜೊತೆಯಾಗಿ ವರ್ಕ್ ಮಾಡಿದ್ವಿ, ಜೊತೆಲಿದ್ವಿ ಕೂಡ. ಬಹಳ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಪ್ರಯತ್ನ. ಇದಕ್ಕೂ ಮುಂಚೆ ಒಂದು 2-3 ಸಿನಿಮಾ ಮಾವುತ ಸಹಿತ ಒಂದಷ್ಟು ಸಿನಿಮಾಸ್ ಮಾಡಿದ್ದಾರೆ. ನಿಜವಾಗ್ಲೂ ಬ್ಯೂಟಿ. ಒಳ್ಳೆ ಮ್ಯೂಸಿಕ್ ಚೆನ್ನಾಗಿದೆ, ವಿ ಮನೋಹರ್ ಸರ್ ಮಾಡಿರೋ ಅಂಥದ್ದು. ಇವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ ನಿಮ್ಮ ಎಂಟರ್ ಟೀಮ್ಗೆ. ಮೇಡಮ್ ನೀವು ಕೂಡ ಚೆನ್ನಾಗಿ ಮಾಡಿದ್ದೀರಿ. ಮಗಳು ಕರ್ಕೊಂಬಂದು ಬಿಡ್ತೀರಿ ಅನ್ಸುತ್ತೆ. ಬೆಂಗು ಬಿಟ್ಬಿಟ್ಟು ಹೋಯ್ತಿರಲ್ಲ, ಆ್ಯಕ್ಟ್ ಮಾಡ್ಬಿಟ್ಟು ಹೊಂಟೋಗಿ ಅಂತ ಮಾಡಿಸ್ಬಿಟ್ಟವ್ರು ಅನ್ಸುತ್ತೆ ಡೈರೆಕ್ಟ್ರು. ಮಗಳ ಜೊತೆಗೆ ಡೈರೆಕ್ಟ್ ಸೆಟ್ಟಿಗೆ ಬರ್ತಿರೋ ನಂಗದೆ ಬಿಟ್ಬಿಟ್ಟು ಯಾಕೆ ಹೋಯ್ತೀರ, ಹಂಗೆ ಸಿನಿಮಾನು ಮಾಡ್ಬಿಟ್ಟು ಹೊಂಟೋಗಿ ಅಂತ ಕಳಿಸಿರ್ಬೇಕು. ಸೊ ತುಂಬ ಒಳ್ಳೆ ಬೆಳವಣಿಗೆ ಅದು. ಸೊ ಚೆನ್ನಾಗಿದೆ. ಅಂದರೆ ಏನು ಅಂದರೆ ಒಂದು ಹೇಳಿದ್ನಲ್ಲ, ಒಂದು ಸ್ಟೋರಿಗೆ ಎಲ್ಲ ಟಚ್ ಕೊಡೋ ಪ್ರಯತ್ನ ಮಾಡಿದ್ದಾರೆ. ನನ್ನ ಅತ್ಯಂತ ಆಪ್ತ ಸ್ನೇಹಿತ ಈ ಸಿನಿಮಾ ಮಾಡಿದ್ದಾನೆ, ಚಿಲ್ಲರ್ ಮಂಜ, ನನ್ನ ವೆರಿ ಕ್ಲೋಸ್ ಫ್ರೆಂಡ್. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಎಲ್ಲಿ ಸರ್ ಹಂಗೆ ನಿಂತ್ಕೊಂಡು ಅದು ಗೊತ್ತಾಗ್ಲಿಲ್ಲ. ಗಡ್ಡ ಒಂದ್ಸಲ ಬಿಡ್ತೀರಾ, ಗಡ್ಡ ಒಂದ್ಸಲ ಶೇವ್ ಮಾಡ್ತಿರಲ್ಲ. ಆ ಹಿಂಸೆ ಏನ್ ಮಾಡ್ತಾರಲ್ಲ ಅವರಲ್ಲಿ. KGF ನ ಡೈರೆಕ್ಟರ್ 3 ಸಲ ನೋಡ್ಬಿಟ್ಟವ್ರೆ ಅಂತ ವೈಲೆನ್ಸ್ ಹೇಳಿದ್ರು. ಅದಕ್ಕೆ ಹಿಂಸೆ 3 ಸಲ ಹೇಳಿದ್ರು. ಚೆನ್ನಾಗಿದೆ, ಒಳ್ಳೆ ಪ್ರಯತ್ನ. ನಿಮಗೂ ಒಳ್ಳೇದಾಗ್ಲಿ. ಅಂಡ್ ಸರ್ ನೀವು ಚೆನ್ನಾಗಿ ಮಾಡಿದ್ದೀರಾ, ನಿಮಗೂ ಒಳ್ಳೇದಾಗ್ಲಿ. ನನಗೆ ಅದೆಲ್ಲದಕ್ಕಿಂತ ತುಂಬ ಜಾಸ್ತಿ ಇಷ್ಟ ಆಗಿದ್ದು ಇವರು ಇದು ಹೀರೋ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ವಿ ಮನೋಹರ್ ಸರ್ ಅವ್ರ ತಾಯಿಯವರು. ವಿ ಮನೋಹರ್ ಸರ್ ಅವ್ರ ವೈಫು ವಿ ಮನೋಹರ್ ಸರ್ ವೈಫು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಸೇಮ್ ನನಗೆ ಇಷ್ಟ ಆಯ್ತು ಆ್ಯಕ್ಚುಲಿ ಆ ಪಾತ್ರ. ಅದ್ರ ಬಗ್ಗೆನೇ ತುಂಬ ಚರ್ಚೆ ಮಾಡಿದ್ವಿ ನಾವು 3-4 ಜನ ಕೂತ್ಕೊಂಡು. ನಿಜ ಎಲ್ಲಿ ಕಾನ್ಸ್ಟೇಬಲ್ ಅವ್ರು ಬಂದಿಲ್ಲ ಇಲ್ಲ. ಈವೆಂಟ್ ಇರುತ್ತೆ ಅವ್ನಿಗೆ. ಏನಾಗುತ್ತೆ ಅಂದರೆ ಪಾಪ ಸಂಜೆ ಹೊತ್ತು ಅವು ಕರ್ನಾಟಕದಾದ್ಯಂತ ಈವೆಂಟ್ ಇರುತ್ತೆ, ಗಿಚ್ಚಗಿಲ್ಗಳ ಟೀಮ್ದೆಲ್ಲ ನಡೀತಾ ಇರುತ್ತೆ. ನಮ್ಮ ಹುಡುಗರೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾನೆ, ಖುಷಿ ಆಯಿತು. ಎಲ್ಲರೂ ಅಷ್ಟೇ, ಇವ್ರ ಪ್ರಯತ್ನ ಇರ್ಬೋದು, ಆ ಸಿನಿಮಾಗೆ ಜೀವ ತುಂಬಿಸೋಂಥ ಪ್ರಯತ್ನ, ಪ್ರಮೋಷನ್ ಮಾಡಿ ತಲುಪ್ಸೋಕೆ ಇವ್ರದೇ ಶೈಲಿಲಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ. ಒಳ್ಳೇದಾಗಲಿ ಎಂಟೈರ್ ಟೀಮ್ಗೆ. ಐ ವಿಶ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ. ಸಿನಿಮಾ ತುಂಬ ಚೆನ್ನಾಗಿತ್ತು, ತುಂಬ ಕಷ್ಟಪಟ್ಟು ಮಾಡಿದ್ದಾರೆ, ಇಷ್ಟಪಟ್ಟು ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಮೇಕಿಂಗ್ ಅಂತೂ ಸೂಪರ್ ಆಗಿತ್ತು. ನಮ್ಮ ಚಕ್ರವರ್ತಿ ಸರ್ನ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟವ್ರೆ ಅನಿಸ್ತು. ಒಳ್ಳೆಯದಾಗಲಿ, ತುಂಬ ಚೆನ್ನಾಗಿತ್ತು. ಟೀಮ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಏನು ಸರ್ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಇನ್ನು ಕಾಮಿಡಿ ಇನ್ನೂ ಸ್ವಲ್ಪ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು. ಹಳೆ ಪಿಕ್ಚರ್ ರಜನಿಕಾಂತ್ ನೋಡಿದೆ, ಬಾಬಾ ಪಿಕ್ಚರ್ ನೋಡಿದ್ವಿ, ಬಾಬಾ ಪಿಕ್ಚರ್ ನೋಡಿದ್ವಿ. ಅದು ಆ ಕತೆ ಎಲ್ಲ ಮಿಕ್ಸ್ ಇದೆ, ಎಲ್ಲ ಇದೆ. ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಜೋಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಜೋಕ್ಸ್ ಇಷ್ಟ ಆಯಿತು. ಓಕೆ. ಮತ್ತು ಭರತನಾಟ್ಯಂ ಪ್ಲೇಸು, ಊರು ತುಂಬ ಇಷ್ಟ ಆಯಿತು. ಲೊಕೇಶನ್ಸು ಅದು ಮಾಡಿರೋ ಅಂಥ ಸೀನ್ರಿಗಳೆಲ್ಲ ತುಂಬ ಇಷ್ಟ ಆಯಿತು ಸರ್. ಥ್ಯಾಂಕ್ ಯು ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿತ್ತು ಸರ್. ಮೆಸೇಜ್ ತುಂಬ ಚೆನ್ನಾಗಿದೆ. ಪ್ರೊಟೆಕ್ಟ್ ಮಾಡಬೇಕು ಗರ್ಲ್ಸ್ನ ಅಂದ್ಬಿಟ್ಟು. ಹೌದು. ಥ್ಯಾಂಕ್ ಯು ಮೇಡಮ್. ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀರಾ. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಏನು ಅನಿಸ್ತು? ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಜೊತೆ ನೋಡೋ ಮೂವಿ. ಥ್ಯಾಂಕ್ ಯು.
ಮೇಡಮ್ ಏನು ಅನಿಸ್ತು? ಮೂವಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ನಾನು ನನ್ನ ಪೇರೆಂಟ್ಸ್ ಜೊತೆ ಇದೆ ಫಸ್ಟ್ ಟೈಮ್ ಮೂವಿ ನೋಡಕ್ ಬಂದಿದ್ದು. ಒಂದೊಳ್ಳೆ ಮೆಸೇಜ್ ಇರೋ ಮೂವಿಗೆ ಬಂದಿದ್ದೀನಿ ಅಂತ ಅನಿಸ್ತು. ಅಂದ್ರೆ ಏನಾದರೂ ಆದಾಗ ಪೇರೆಂಟ್ಸ್ ಅದನ್ನ ಯಾವ ಥರ ತೊಗೊಳ್ಬೇಕು ಅದೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ರು. ನಂಗೆ ತುಂಬಾ ಖುಷಿ ಆಯ್ತು. ನಮ್ಮ ಪೇರೆಂಟ್ಸ್ ಕೂಡ ಖುಷಿ ಪಟ್ಟರು ಮೂವಿ ನೋಡಿ. ಥ್ಯಾಂಕ್ ಯು. ಮೇಡಮ್ ಏನು ಅನಿಸ್ತು? ಪೇರೆಂಟ್ಸ್ ಅಟ್ಯಾಚ್ಮೆಂಟ್ ತುಂಬ ಚೆನ್ನಾಗಿತ್ತು. ಮೂವಿ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ಇಮೋಷ್ನಲ್ ಆಗಿದೆ, ಚೆನ್ನಾಗಿತ್ತು ಅಷ್ಟೇ. ಥ್ಯಾಂಕ್ ಯು. ಸರ್ ಏನು ಅನಿಸ್ತು? ಬ್ರೋ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಲೈಕ್ ಡ್ಯಾನ್ಸಸ್ ಆಗಿರ್ಬೋದು, ಆ್ಯಕ್ಟಿಂಗು, ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ ವಿಲನ್ ಕ್ಯಾರೆಕ್ಟರ್. ಥ್ಯಾಂಕ್ ಯು. ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ. ಹೊಸಬ್ರಾದ್ರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಚೆನ್ನಾಗಿದೆ. ನೀವು ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೌದಾ? ನಮ್ಮ ಪೇಜ್ ಇದ್ರೆ ನಾವು ವಿಲನ್ ಕ್ಯಾರೆಕ್ಟರ್ ಚೆನ್ನಾಗಿ ಸೂಟ್ ಆಗಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕಂಗ್ರೆಸ್ ಬ್ರೋ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದೀರಾ ಬ್ರೋ. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೆ ಐಟಮ್. ಮೂವಿ ಚೆನ್ನಾಗೈತೆ, ಪ್ಲೇಸ್ ಎಲ್ಲ ಚೆನ್ನಾಗೈತೆ, ಸಖತ್ತ ಒಳ್ಳೆ ಆದಾಸೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮೇಡಮ್ ಏನು ಅನಿಸ್ತು? ಚೆನ್ನಾಗಿದೆ ಮೂವಿ. ಫ್ಯಾಮಿಲಿ ಜೊತೆ ಕುತ್ಕೊಂಡು 3 ಅವರ್ ಆರಾಮಾಗಿ ನೋಡ್ಬೋದು. ಯಾವುದೇ ಥರ ತೊಂದರೆ ಇಲ್ಲ. ಮಕ್ಳು ಕಣ್ಮುಚ್ಚೋದು ಆ ಥರ ಮಾಡಂಗೆ ಇಲ್ಲ. ಮತ್ತು ಹೊಸ ಜನ ಸೇರಿದ್ದಾರೆ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಎಲ್ಲರ ಹತ್ರನೂ. ಬಂದು ಮತ್ತೆ ಮೂವಿ ನೋಡಬೇಕು, ಆ ಥರನೇ ಇದೆ. ಥ್ಯಾಂಕ್ ಯು. ಮೂವಿ ಅಂತೂ ಸೂಪರ್ ಆಗಿದೆ, ಸೂಪರ್ ಆ್ಯಕ್ಟಿಂಗ್. ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ ಮಾತ್ರ. ಇನ್ನೂ ಹೆಚ್ಚು ಹೆಚ್ಚು ಚೆನ್ನಾಗಿ ಇನ್ನೂ ಮಾಡಲಿ. ನೆಕ್ಸ್ಟ್ ಅಂತೂ ನೀವು ಇನ್ನೂ ಸೂಪರಾಗಿ ಬೆಳೀಲಿ ಅಂತ ಆಶಿಸ್ತೀನಿ ಅಷ್ಟೇ. ಸೂಪರ್ ಥ್ಯಾಂಕ್ ಯು. ಚೆನ್ನಾಗಿತ್ತು. ತುಂಬ ಫ್ಯಾಮಿಲಿ ಮನೆಯೆಲ್ಲ ಕುತ್ಕೊಂಡು ನೋಡ್ಬೋದು, ತುಂಬ ಚೆನ್ನಾಗಿತ್ತು. ಇದೇ ಥರ ನಿಮ್ಗೆ ಒಳ್ಳೇದು ಮಾಡಿ. ಥ್ಯಾಂಕ್ ಯು. ಚೆನ್ನಾಗಿದೆ, ಹೊಸ ಪ್ರತಿಭೆ ಬೆಳಿಬೇಕು. ನಾವು ತುಂಬ ವರ್ಷಗಳಾಯಿತು ಸಿನಿಮಾ ನೋಡಿ. ನಮ್ಮ ಮಗಳ ಕಡೆಯಿಂದ ಒಂದು ಇದೇ ಫಸ್ಟ್ ಫ್ಯಾಮಿಲಿ ಬಂದು ನೋಡಿದ್ವಿ. ತುಂಬ ಚೆನ್ನಾಗಿ ಮಾಡಿದೆ. ಒಂದು ಸಂಸ್ಕೃತಿ, ಒಂದು ಭರತನಾಟ್ಯ, ಒಂದು ಕಲೆ ಒಂದು ತೋರಿಸ್ಕೊಟ್ಟಿದ್ದಾರೆ. ಬಟ್ ಆ್ಯಕ್ಟಿಂಗು ಬೆಳಿಬೇಕು, ಚೆನ್ನಾಗಿ ಮಾಡ್ತಾರೆ. ಮುಂದೆ ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೇಕು. ಭಾಳ ಚೆನ್ನಾಗಿದೆ, ಸೂಪರ್ ಆಗಿದೆ. ಜೂನಿಯರ್ ಕಮಲ್ ಸರ್ ಹೀರೋ. ಓಕೆ, ಥ್ಯಾಂಕ್ ಯು. ಸೂಪರ್ ಆಗಿತ್ತಣ್ಣ ಮೂವಿ. ಆಮೇಲೆ ನಿಮ್ಮ ಆಕ್ಟಿಂಗ್ ಸಖತ್ ಇಷ್ಟ ಆಯ್ತು. ಆಮೇಲೆ ಹೀರೋಯಿನ್ ಡ್ಯಾನ್ಸ್, ಹೀರೋಯಿನ್ ಎಲ್ಲ ಚೆನ್ನಾಗಿದೆ. ಇಂದು ತುಂಬಾ ಇಷ್ಟ ಆಯ್ತು. ಇದನ್ನೆಲ್ಲ ಮೈನ್ ಕ್ಯಾರೆಕ್ಟರ್ ನಿಮ್ದೇ ಇರೋ ತರ ಇತ್ತು. ಕಾಮಿಡಿ ಸಖತ್. ಅವರು ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಅವ್ರು ಸಖತ್ ಇಷ್ಟ. ಚೆನ್ನಾಗಿತ್ತು ಮೂವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಫಿಲಮ್ ಚೆನ್ನಾಗಿದೆ ಅಣ್ಣ. ಫ್ಯಾಮಿಲಿ ಬಂದೆಲ್ಲ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಫಿಲಮ್ನ ಬೆಳೆಸಿ. ಚೆನ್ನಾಗಿದೆ ಅಣ್ಣ ಫಿಲಮ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಅದರಲ್ಲೂ ನಿಮ್ಮ ಸೀನ್ ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಮೂವಿ ಚೆನ್ನಾಗಿದೆ ತುಂಬ. ಆ್ಯಕ್ಚುಲಿ ನಾನು ಹಾಸನಿಂದ ಇಲ್ಲಿ ಬಂದಿದ್ದೀನಿ ನೋಡೋಕ್ಕೆ. ಹಾಸನಿಂದ ಬಂದಿದ್ದೀರಾ? ಶೋ ರಿಲೀಸ್ ಆಗಿಲ್ಲ, ಸೊ ಅದಕ್ಕೆ ನಾನು ಇಲ್ಲಿ ಶೋ ರಿಲೀಸ್ ಆಗಿಲ್ಲ ಇಲ್ಲಿ ಬಂದಿದ್ದೀನಿ. ಹಾಂ, ಸೊ ಅಲ್ಲಿಂದ ಇಲ್ಲಿ ಬಂದು ನೋಡಿದೆ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ, ಥ್ಯಾಂಕ್ ಯು. ಚೆನ್ನಾಗಿದೆ ಸರ್. ಇವಾಗ ನಮ್ಮ ಸಿನಿಮಾ ನೋಡಿದ್ರಲ್ಲ, ನಿಮ್ಗೇನು ಅನ್ನಿಸ್ತು? ನಮ್ಮ ಸಿನಿಮಾ ಅದು ನನಗೆ ಖುಷಿ ಆಗುತ್ತೆ. ಆ್ಯಕ್ಚುಲಿ ಹೆತ್ತವರಿಗೆ ಹೆಗ್ಗಡನ್ನು ಮುದ್ದು ಅನ್ನೋ ಥರ ನನಗೆ ಯಾವಾಗಲೂ ಚೆನ್ನಾಗಿ ಅನ್ನಿಸುತ್ತೆ. ಈಗ ಇವರು ರಿವ್ಯೂಸ್ ನೋಡಿ ಇನ್ನೂ ಚೆನ್ನಾಗಿ ಅನ್ನಿಸ್ತಿದೆ. ಅದಕ್ಕೆ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಿರೋದು, ಮಾಡ್ತಾನೇ ಬರ್ತಿದ್ದೇವೆ, ಎಲ್ಲರೂ ಬರ್ತಾ ಇದೀವಿ. ಇನ್ನು ಥಿಯೇಟರ್ಗಳು ಎಕ್ಸ್ಟೆಂಡ್ ಆಗ್ತಾ ಇದೆ. ಸೊ ದಯವಿಟ್ಟು ನೀವು ಕನ್ನಡಿಗರು ಬಂದು ಥಿಯೇಟರ್ ಬಂದು ನಮ್ಮ ಸಿನಿಮಾನ ನೋಡಿದ್ರೆ ನಮ್ಗೆ ಇನ್ನೂ ಒಂದಷ್ಟು ಸ್ಕ್ರೀನ್ಗಳು ಸಿಗುತ್ತೆ. ಸೊ ಹಾಗೆ ಎಲ್ಲರೂ ಬರಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು. ಹೊಸ ಪ್ರತಿಭೆಗಳಿಗೆ ಇನ್ನೂ ಅವಕಾಶ ಸಿಗುತ್ತೆ. ಹಾಗಾಗಿ ನೀವೆಲ್ಲರೂ ಬಂದು ಥಿಯೇಟ್ರಲ್ಲಿ ನಮ್ಮ ಮೂವಿನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು. ಚಕ್ರವರ್ತಿ ದಾವಣಗೆರೆ ಸರ್ ಇಲ್ಲೇ ಇದ್ದಾರೆ. ಬರಲಿ ಬನ್ನಿ ಸರ್. ಸರ್ ಎಲ್ರಿಗೂ ನಮಸ್ಕಾರ. ನಮ್ಮ ಬ್ಯೂಟಿ ಚಿತ್ರ ಇವತ್ತು ಎಲ್ಲರೂ ಕೂಡ ವೀಕ್ಷಣೆ ಮಾಡಿ ಥಿಯೇಟ್ರಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಎಲ್ಲರೂ ಒಪಿನಿಯನ್ ಒಂದೇ, ಅದ್ಭುತವಾಗಿ ಮೂಡಿ ಬಂದಿದೆ ಬ್ಯೂಟಿ ಚಿತ್ರ ಅಂತ ಹೇಳ್ತಾ ಇದ್ದಾರೆ. ತಾವು ಕೂಡ ಇನ್ನೂ ಯಾರ್ಯಾರು ನೋಡಿಲ್ವೋ ಆದಷ್ಟು ಬೇಗ ಚಿತ್ರಮಂದಿರಕ್ಕೆ ಬಂದು ನಮ್ಮ ಬ್ಯೂಟಿ ಚಿತ್ರವನ್ನು ನೋಡಬೇಕು ಅಂತ ನಾನೆಲ್ಲರಲ್ಲೂ ಕೂಡ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೇನೆ. ನಾನು ನಿಮ್ಮವ ಚಕ್ರವರ್ತಿ ದಾವಣಗೆರೆ. ನಮಸ್ಕಾರ. ನಮ್ಮ ಫ್ರೆಂಡು ಕೂಡ ಬಂದಿದ್ದಾರೆ ಸಿನಿಮಾಗೆ. ಏನು ಅನಿಸ್ತು ನಮ್ಮ ಸಿನಿಮಾ ನೋಡಿ? ಸಿನಿಮಾ ಮಾತ್ರ ತುಂಬ ಅದ್ಭುತವಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಬೇಕು. ಅದರಲ್ಲೂ ನಮ್ಮ ಮಹಾಲಕ್ಷ್ಮಿ ಅವರು ಭರತನಾಟ್ಯ ಮಾತ್ರ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಭರತನಾಟ್ಯದಲ್ಲಿ ಒಂದು ಹಾರರ್ ಸೀನ್ ಎಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದು ನನಗೆ ನೋಡ್ತಾ ತುಂಬಾ ಭಯ ಆಗ್ತಾಯಿತ್ತು. ಎಷ್ಟೋ ಜನ ಎದುರ್ಕೊತಾ ಇದ್ರು, ನಾನು ಸಹ ನೋಡ್ತಾ ಇದ್ದೆ. ತುಂಬ ಜನ ತಲೆ ಬಗ್ಸಿ ಎತ್ತಾ ಇಲ್ಲ, ಅಷ್ಟು ಹಾರರು ತುಂಬ ಎಫೆಕ್ಟ್ ಆಗಿತ್ತು. ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು, ಸಿಕ್ಕಾಪಟ್ಟೆ. ಮತ್ತು ನಮ್ಮ ಸ್ನೇಹಿತರು ಸಿದ್ದವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ.